Hi guys, welcome back to my channel. ಇವತ್ತು ನಾನು ನಿಮಗೆ ಸಾರಿಯನ್ನು ಯಾವ ಥರ ನಾವು ಪ್ರೀ ಫೋಲ್ಡ್ ಆಗಿ ರೆಡಿ ಮಾಡಿಟ್ಕೊಂಡು ಫಂಕ್ಷನ್ಗೆ ಉಟ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾರೆ. ಈಗ ನಾನು ಒಂದು ಬಾರ್ಡರ್ ಸೀರೆಯನ್ನು ತಗೊಂಡಿದ್ದೇನೆ ನೋಡಿ. ಈಗ ಈ ಸೀರೆಯನ್ನು ನಾವು ಯಾವ ರೀತಿ ಫೋಲ್ಡ್ ಮಾಡಿ ನೆಕ್ಸ್ಟ್ ಡೇ ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಹೋಗುವಾಗ ನಾವು ರೆಡಿ ಥರ ಸೀರೆ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಪ್ರೀ ಪ್ಲೇಟ್ಸ್ ಅಂತ ಹೇಳ್ತಾರೆ ನೋಡಿ. ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ ಇದನ್ನು ಬಿಚ್ಚೋಣ. ಫಸ್ಟು ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ನಿಮಗೆ ಇದನ್ನ ನೀವು ರೆಡಿ ಮಾಡ್ಕೊಳ್ತಿದ್ದೀರಾ ಅಂತಾದರೆ ಒಂದ್ಸಲ ರಫ್ ಆಗಿ ಈ ಥರ ಉಟ್ಕೊಂಡ್ರು ಓಕೆ. ಅಂದರೆ ಈ ಥರ ರಫ್ ಆಗಿ ಉಟ್ಕೊಂಡ್ರೆ ಯಾವ ಸೈಜಿಗೆ ನಿಮಗೆ ಎಲ್ಲೆಲ್ಲಿ ಯಾವ ಥರ ಪ್ಲೇಟ್ಸ್ ಮಾಡಬೇಕು ಅಂತ ಐಡಿಯಾ ಬರುತ್ತೆ. ನಾನು ಫಸ್ಟಿಗೀಗ ಸೆರಗನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾರೆ. ನೋಡಿ, ಇದು ಈ ಸೀರೆಯ ಸೆರಗು ನೋಡಿ, ಈ ಥರ ಬರುತ್ತೆ. ಈ ಬಾರ್ಡ್ರ್ ಮೇಲೆ, ಈ ಬಾರ್ಡ್ರ್ ಕೆಳಗೆ, ಓಕೆ, ಈ ಬಾರ್ಡ್ರ್ ಕೆಳಗೆ ಅಂದರೆ ಈ ಥರ ಬರುತ್ತಲ್ವ. ಸೊ ನಾವೀಗ ಏನು ಮಾಡಬೇಕು ಅಂದರೆ ಈ ಬಾರ್ಡರನ್ನು ನಾವು ನಾವು ಈ ಥರ ಪ್ಲೇಟ್ಸ್ ಆಗಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನೀವು ಎಷ್ಟು ದೊಡ್ಡ ಪ್ಲೇಟ್ಸನ್ನು ನಾರ್ಮಲ್ ಆಗಿ ಡೈಲಿ ಯೂಸ್ ಮಾಡ್ತೀರೋ ಅದೇ ಒಂದು ಪ್ಲೇಟ್ ಸೈಜಿಗೆ ಇದನ್ನು ಮಾಡಿಟ್ಕೊಳ್ಳಿ. ನೋಡಿ, ಈಗ ರೆಡಿ ಆಯಿತು. ಇದನ್ನು ನಾವು ಯಾವ ಲೆಂತಿಗೆ ಬೇಕೋ ಅಷ್ಟುದ್ದ ಲೆಂತಿಗೆ ಈಗ ಪಿನ್ನನ್ನು ಹಾಕ್ಕೊಳ್ಬೇಕು. ಈ ಥರ ನಿಧಾನಕ್ಕೆ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಿಮಗೆ ಎಷ್ಟು ಲಾಂಗ್ ಬೇಕೋ ಅಷ್ಟು ಲಾಂಗನ್ನು ನೀವು ಮಾಡ್ಕೊಳ್ಳಿ. ಈ ಥರ ನೋಡಿ ಅಳತೆಯನ್ನು ನೋಡಿಟ್ಕೊಳ್ಳಿ. ನನಗೆ ಇನ್ನೊಂದು ಚೂರು ಉದ್ದ ಬೇಕು ಅನಿಸ್ತಾ ಇದೆ. ಸೊ ಮತ್ತೆ ಮಿಕ್ಸ್ ಮಾಡಿ ಹಿಂದೆ ಹಾಕೋದಾಯಿತು. ಇಷ್ಟುದ್ದ ನನಗೆ ಸೆರಗು ಬೇಕು. ಅಷ್ಟುದ್ದ ನಾವು ಎಲ್ಲಿ ಯಾವ ಬ್ಲೌಸಿಗೆ ನಾವು ಎಲ್ಲಿ ಪಿನ್ನನ್ನು ಹಾಕ್ತೀವೋ ಅಲ್ಲಿ ಫಸ್ಟು ಸೇಮ್ ಆ್ಯಸ್ ಇಟ್ ಈಸ್ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಈ ಥರ ನೀವು ಮೇಲಿನಿಂದನೂ ಹಾಕ್ಕೊಳ್ಬೋದು, ಕೆಳಗಿನಿಂದನೂ ಹಾಕ್ಕೊಳ್ಬೋದು. ಇದೇನು ಮ್ಯಾಟರ್ ಆಗಲ್ಲ, ಯಾಕಂದರೆ ಇದನ್ನು ನಾವು ಉಟ್ಕೊಂಡಾದ್ಮೇಲೆ ರಿಮೂವ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಯಾವ ಕಡೆಯಿಂದನೂ ಬೇಕಾದರೆ ಪಿನ್ ಹಾಕಿ ಸೆಕ್ಯೂರ್ ಮಾಡಿಟ್ಕೊಳ್ಳಿ. ಮಿಡ್ಲಲ್ಲೂ ಹಾಕ್ಕೊಳ್ಳಿ, ಎಲ್ಲೇ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ನೋಡಿ, ಮೇಲೆ ಹಾಕಿ ತೋರಿಸ್ತಾ ಇದ್ದೇನೆ. ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ದೇನೆ. ಹಾಗೆ ಈಗ ಇದನ್ನು ಈ ಥರ ಫ್ರಂಟ್ ಇಟ್ಕೊಂಡು ಇದೇ ಥರ ಮೇಲಿನಿಂದ ಕೆಳಗಿನ ತನಕನೂ ಪಿನ್ನನ್ನು ಹಾಕ್ತಾ ಇರಬೇಕು. ಯಾಕಂದರೆ ಇದನ್ನೆಲ್ಲ ಆಮೇಲೆ ನಾವು ಐರನ್ ಮಾಡಬೇಕಾಗುತ್ತೆ. ಟೋಟಲ್ ಸೆರಗಿಗೆ ಒಂದು 4 ಪಿನ್ ಹಾಕಿದ್ರೆ ಸಾಕಾಗುತ್ತೆ. ಇದೇ ಥರ ನಾವು ಎಲ್ಲ ಸೀರೆಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೋದು ಮುಂಚೆನೇ. ಯಾವುದಾದ್ರು ಫಂಕ್ಷನ್ಗೆ ಅರ್ಜೆಂಟಾಗಿ ಉಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನೀಟಾಗಿ ಕಾಣಿಸುತ್ತೆ ಕೂಡ ಉಟ್ಟಿದ್ದು. ಇದನ್ನು ಔಟ್ಸೈಡ್ ಕೂಡ ಮಾಡಿಕೊಡ್ತಾರೆ. ಬಟ್ ಔಟ್ಸೈಡ್ ತೊಗೊಂಡ್ರೆ 250, 300 ಈ ಥರ ಇದೆ ನಮ್ಮ ಸಿರ್ಸಿಯಲ್ಲಿ ರೇಟು. ಅದೇ ಥರ ಎಲ್ಲ ಊರಲ್ಲೂ ಕೂಡ ಇರುತ್ತೆ. ಮಿನಿಮಮ್ 200 ಆದರೂ ಇರುತ್ತೆ ಈ ಥರ ಪ್ರೀ ಫೋಲ್ಡ್ ಆಗಿ ಮಾಡಿಕೊಡೋಕ್ಕೆ. ಈವನ್ ಪಾರ್ಲರ್ ಅವರು ಕೂಡ ಅಷ್ಟೇ ನೋಡಿ. ನೀವು ಆರ್ಡರನ್ನು ಕೊಟ್ಟರೆ ಅವರು ಇದೇ ಥರ ಸೀರೆಯನ್ನು ರೆಡಿ ಮಾಡ್ಕೊಂಡು ಬರ್ತಾರೆ. ನೋಡಿ, ಎಂಡಿಗೆ ಬಂದಿದ್ದೇನೆ ಮಾಡ್ತಾ ಮಾಡ್ತಾ ಒಂದು 4 ಪಿನ್ ಹಾಕಿದ್ದೇನೆ. ಇಲ್ಲೂ ಒಂದು ಪಿನ್ ಹಾಕಿದ್ರೆ 5ನೇ ಪಿನ್ ಆಗುತ್ತಿದ್ದು. ನಾವು ಮಹಿಳೆಯರು ಆದಷ್ಟು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ರೆ ಎಷ್ಟು ಒಳ್ಳೆಯದಾಗಿರುತ್ತೆ ಅಲ್ವಾ. ಒಂದು ನಮಗೆ ಹೊರಗಡೆ ಹೋಗಿ ಆರ್ಡ್ರ್ ಕೊಟ್ಟು ಅದನ್ನು ತೊಗೊಂಡು ಬರೋ ಕಿರಿಕಿರಿನೂ ಇರಲ್ಲ. ಹಾಗೆ ನಮಗೆ ಸೇಮ್ ಟೈಮು ಅಮೌಂಟ್ ಕೂಡ ಸೇವ್ ಆಗುತ್ತೆ. ಈ ಥರದ್ದನ್ನೆಲ್ಲ ನಾವು ಮನೆಯಲ್ಲೇ ಖಂಡಿತವಾಗ್ಲೂ ಎಲ್ಲ ಮಹಿಳೆಯರು ಕೂಡ ಟ್ರೈ ಮಾಡಬೇಕು. ಈ ಥರ ಮಾಡೋದ್ರಿಂದ ಸ್ವಲ್ಪನಾದರೂ ಅಮೌಂಟ್ ಸೇವ್ ಆಗುತ್ತೆ ನಮಗೆ. ಹಾಗೆ ಒಂದು ನಮಗೂ ಒಂದೇನೋ ಒಂದು ಕಲ್ತಂಗೆ ಆಗುತ್ತಲ್ವ. ಸೊ ಅದಕ್ಕೆ ನಾನು ಆದಷ್ಟು ಮನೆಯಲ್ಲೇ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಅದಕ್ಕೆ ಇಂಟ್ರೆಸ್ಟು ಇರಬೇಕು ಫಸ್ಟು. ಅದೇ ಈ ಥರ ಬ್ಯೂಟಿ ಇದೆಲ್ಲ ಇಂಟ್ರೆಸ್ಟ್ ಇರೋರು
ಇದನ್ನು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡ್ತಾರೆ. ಒಂದು ವಯಸ್ಸಿರುತ್ತೆ, ಆ ವಯಸ್ಸಲ್ಲೇ ನಾವು ಏನೇನು ಕಲಿಬೇಕೋ ಎಲ್ಲವನ್ನು ಕಲ್ತು ಮುಗಿಸ್ಬಿಡ್ಬೇಕು. ನೋಡಿ ಜಸ್ಟ್ ಈಗ ಎಲ್ಲದಕ್ಕೂ ಪಿನ್ ಹಾಕೊಂಡಾಯ್ತು ನೋಡಿ. ಈ ಥರ ನಮ್ಮ ಈ ಪ್ರೀ ಪ್ಲೇಟ್ಸ್ ಈಗ ಸೆರಗು ನಮಗೆ ರೆಡಿಯಾಗಿದೆ. ನೀವು ಯಾವ ಅಳತೆಗೆ ಸೆರಗನ್ನು ಹಾಕ್ತಿರೋ ಅದೇ ಅಳತೆಗೆ ರೆಡಿ ಆಯಿತು ಅಲ್ವಾ. ನೋಡಿ ಇದೀಗ ಇಲ್ಲಿ ಬರುತ್ತಲ್ವ. ಈಗ ಮತ್ತೆ ನಾನು ಹೇಳಿದ್ನಲ್ವ ನಿಮಗೆ, ಇದನ್ನ ಸ್ಯಾರಿಯನ್ನು ಹೇಗೆ ಉಡ್ತೇವೆ ಅದನ್ನು ಫಸ್ಟು ರಫಾಗಿ ಒಂದ್ಸಲ ಉಟ್ಟು ನೋಡಿಕೊಂಡ್ರೆ ನಮಗೆ ಎಲ್ಲಿ ಈ ನೆರಿಗೆಯನ್ನು ಮಾಡಬೇಕು ಅಂತ ನಮಗೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ನಾಳೆ ಒಂದು ಮದುವೆ ಇದೆ, ಆ ಮದುವೆಗೆ ನಾನು ಈ ಥರ ಪ್ರೀ ಪ್ಲೇಟ್ಸ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಮುಂಚೆನೇ ಮುಗಿಸ್ಬಿಡ್ತಿದ್ದೆ ಕೆಲಸವನ್ನು. ಸೊ ಇದು ಈಗ ವಿಡಿಯೋ ಮಾಡೋ ಸಲುವಾಗಿ ಸ್ವಲ್ಪ ಹೋಲ್ಡ್ ಆಯಿತು ಕೆಲಸ. ಇಲ್ಲಾಂದರೆ ಇದು ಒಂದು 10ರಿಂದ 15 ನಿಮಿಷದ ಕೆಲಸ ಆಗಿತ್ತು ಅಷ್ಟೇ. ಸೊ ನೋಡಿ ಇದೇ ಥರ ನಾನು ಈಗ ಹೇಗೆ ಉಡ್ತೀನಲ್ವ ಅದೇ ಥರ ತೊಗೊಳ್ತಾ ಇದ್ದೀನಿ. ಅಂದರೆ ನಿಮಗೆ ಎಲ್ಲಿ ಪ್ಲೇಟ್ಸ್ ಎಲ್ಲ ಬರುತ್ತೆ ಅಂತ ಐಡಿಯಾ ಸಿಗುತ್ತೆ. ಈ ಥರ ನಾವು ಇದನ್ನು ಹಾಕಿ ಇಲ್ಲೊಂದು ಪಿನ್ ಹಾಕ್ತೀವಲ್ವ, ಸೇಮ್ ಬೇಕಾದರೆ ಪಿನ್ ಹಾಕ್ಕೊಳ್ಳಿ ಅಥವಾ ಜಸ್ಟ್ ಈ ಥರ ಸೆಕ್ಯೂರ್ ಮಾಡ್ಕೊಂಡ್ರು ಸಾಕು. ಈಗ ಸೇಮ್ ನಮಗೆ ಎಲ್ಲಿಂದ ನಾವು ಸೀರೆಯ ನೆರಗನ್ನು ತೆಗಿತೀವೋ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಸೇಮ್ ನೀವು ಸೀರೆ ಉಡೋ ಥರನೇ ರೆಡಿ ಮಾಡಿಕೊಂಡ್ರು. ಆಮೇಲೆ ಕೈಯಲ್ಲಿ ಬಂದಂತಹ ಈ ನೆರಿಗೆಯನ್ನು ಪಿನ್ ಹಾಕಿದ್ರೆ ಆಯಿತು, ಸೆಕ್ಯೂರ್ ಮಾಡಿ ಅಷ್ಟೇ. ಈಗ ನೋಡಿ ಇಷ್ಟು ನನಗೆ ಇದೀಗ ರೆಡಿ ಆಯ್ತಲ್ವ. ನೋಡಿ ಇದು ನೆರಿಗೆ ಬಂದಿದೆ ಇಷ್ಟು 1 2 3 4 5. ಇದನ್ನು ನಾವು ಫಸ್ಟಿಂದ ಎಂಡ್ ತನಕ ನೀಟಾಗಿ ಇದನ್ನು ಇಟ್ಟು ಇದಕ್ಕೂ ಕೂಡ ಪಿನ್ನಿನಿಂದ ಸೆಕ್ಯೂರ್ ಮಾಡಬೇಕೀಗ. ಫಸ್ಟು ಇಲ್ಲೇ ಒಂದು ಪಿನ್ನನ್ನು ಹಾಕ್ಕೊಂಬಿಡಿ. ನಿಮಗೆ ಆಮೇಲೆ ಅಳತೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಚೆನ್ನಾಗಿರಲ್ಲ. ನೀವು ಹೊರಗಡೆಯವ್ರದ್ದು ಆರ್ಡ್ರ್ ತೊಗೊಂಡು ಮಾಡ್ತೀರಾ ಅಂತಾದರೂ ಕೂಡ ನೀವೇ ಬೇಕಾದ್ರೆ ಈ ಥರ ಒಂದ್ಸಲ ರಫಾಗಿ ಉಟ್ಕೊಳ್ಳಬಹುದು. ಅಂದರೆ ಎಲ್ಲೆಲ್ಲಿ ಬರುತ್ತೆ ಅಂತ ಐಡಿಯಾ ಸಿಗೋಕೆ ನಿಮಗೆ ಹೊಸದಾಗಿ ನೀವು ಟ್ರೈ ಮಾಡ್ತಾಯಿದ್ರೆ. ಇಲ್ಲಾಂದರೆ ಅವರ ಅಳತೆಯನ್ನು ತಗೊಂಡು ಅದೇ ಅಳತೆಗೆ ನೀವು ಎಲ್ಲೆಲ್ಲಿ ಬರುತ್ತೆ ನೆರಗು ಹಾಗೆ ಸೀರೆಯ ಸೆರಗು ಅದನ್ನೆಲ್ಲ ನೋಡಿ ನೀವು ರೆಡಿ ಮಾಡಬಹುದು. ಈಗ ಇಲ್ಲಿ ಹಿಡ್ದಿದ್ದೀನಲ್ವ, ನೀಟಾಗಿ ಹಿಡ್ಕೊಂಡಿದ್ದೀನ. ಈಗ ಇಲ್ಲೊಂದು ಪಿನ್ ಹಾಕ್ಕೊಳ್ತಾ ಇದ್ದೇನೆ. ಮಿಡ್ಲಲ್ಲೇ ಹಾಕ್ಕೊಳ್ಳಿ, ಯಾಕಂದರೆ ಈಗ ನಾನು ಹಾಕಿದ್ನಲ್ವ ಎಲ್ಲ ಪಿನ್ನು, ಇದರಲ್ಲಿ 1-2 ಪಿನ್ ಇಡೋದಷ್ಟೇ. ಅದು ಸೆರಗಿಗೆ, ಇಲ್ಲೆಲ್ಲ ಪಿನ್ ಇಡೋ ಅವಶ್ಯಕತೆ ಇಲ್ಲ, ತೆಗಿಲೇಬೇಕಲ್ವ. ದಪ್ಪ ಇದೆ. ಈಗ ಇದನ್ನೆಲ್ಲ ಬಿಚ್ಚಿಬಿಡ್ತೀನಿ. ಈ ಸೀರೆ ನನಗೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಸ್ಬೆಂಡ್ ಪ್ರೆಸೆಂಟ್ ಮಾಡಿದ್ದು. ತುಂಬಾ ಇಷ್ಟ ಆಯ್ತು ಈ ಸೀರೆ. ಫಸ್ಟ್ ಟೈಮ್ ಉಡ್ತಾ ಇದ್ದೇನೆ, ನೋಡಬೇಕು ಈ ಉಟ್ಟದ ಮೇಲೆ ಹೇಗಿರುತ್ತೆ, ಚೆನ್ನಾಗಿರುತ್ತೋ ಇಲ್ಲೋ ಅಂತ. ಸಾಫ್ಟ್ ಕೂಡ ಇದೆ. ಇದು ಚಿಕ್ಕ ಫೋಲ್ಡರ್ ಬರುತ್ತಲ್ವ ಆ ಥರದಲ್ಲಿ ಸೀರೆ ಇದು. ಇದನ್ನು ನಾವು ಬೇಕಾದರೆ ಈಗ ನೆಲದ ಮೇಲೆ ಇಟ್ಕೊಂಡು ಕೂಡ ಟ್ರೈ ಮಾಡ್ಬೋದು, ಅಥವಾ ಇದೇ ಥರ ಉದ್ದಕ್ಕೆ ಇಟ್ಕೊಂಡು ಎಂಟು ತನಕನೂ ನಿಧಾನಕ್ಕೆ ತಗೊಳ್ತಾ ಹೋಗ್ಬೋದು. ಈ ಥರ ಸೀರೆಯನ್ನು ಡೈರೆಕ್ಟಾಗಿ ಉಟ್ಟಿದ್ರೆ ಮುಗಿದೇ ಹೋಯ್ತು, ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ ಅಂತ ನನ್ನ ಒಪಿನಿಯನ್. ಯಾಕಂದರೆ ನಾನು ಯಾವಾಗಲೂ ಈ ಥರ ಸ್ವಲ್ಪ ಜಾಸ್ತಿ ಮೊದಲನೇ ದಿನ ರೆಡಿ ಮಾಡಿ ಇಟ್ಕೊಂಡೇ ಹಾಕ್ಕೊಡೋದು. ಅದೇ ತುಂಬ ದಪ್ಪನೂ ಕಾಣಿಸ್ತಾರೆ ಕೂಡ. ಇದನ್ನು ನಾವು ಮುಂಚೆ ಈ ಥರ ಪಿನ್ನೆಲ್ಲ ಹಾಕ್ಕೊಂಡು ವೈರ್ನೆಲ್ಲ ಮಾಡಿಟ್ಕೊಂಡ್ರೆ ಒಂಥರ ಉಡ್ಲಿಕ್ಕೂ ಈಸಿ ಆಗುತ್ತೆ ಒಂದು. ಹಾಗೆ ಉಟ್ಟದ ಮೇಲೂ ಕೂಡ ಫಿಟ್ಟಾಗಿ ಕಾಣಿಸುತ್ತೆ. ನಮ್ಮ ಮೈಗೆ ಈ ಸೀರೆ ಚೆನ್ನಾಗಿ ಫಿಟ್ಟಾಗಿ ಕಾಣಿಸುತ್ತೆ. ಸ್ವಲ್ಪ ಸ್ಲಿಮ್ ಆಗು ಕೂಡ ಕಾಣಿಸ್ಬೋದು. ನೋಡಿ ಎಷ್ಟು ಒಂಥರ ರಫ್ ಅನಿಸ್ತಾ ಇದೆ. ಬಟ್ ಹಾಗೆ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಸಾಫ್ಟೇ ಇದೆ. ಬಟ್ ಈ ಥರ ಹೇಗೆ ಹಿಡಿದ್ರೆ ಒಂಥರ ನೋಡಿ ಎಷ್ಟು ಉಬ್ಕೊಳ್ಳುತ್ತೆ ಸೀರೆ. ಈ ಥರ ಇದ್ಬಿಟ್ರೆ ಸೀರೆ ಉಟ್ಟರು ಕೂಡ ಅದು ಕಂಫರ್ಟೇಬಲ್ ಆಗಿರಲ್ಲ. ಹಾಗೆ ಅದು ದಪ್ಪನೂ ಕಾಣಿಸುತ್ತೆ. ಸ್ವಲ್ಪ ವೀಕೆ ಆಗಿರೋರಿಗೆ ಓಕೆ, ಬಟ್ ನಾನು ಸ್ವಲ್ಪ ದಪ್ಪನೇ ಇದ್ದೀನಿ. ಸೊ ಈ ಥರ ನಾವು ಮುಂಚೆನೇ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಒಂದು ಲುಕ್ ಕೂಡ ಚೆನ್ನಾಗಿರುತ್ತೆ ಉಟ್ಟಿದ್ರೆ ಸೀರೆ. ಹಾಗೆ ದಪ್ಪನೂ ಕಾಣಿಸಲ್ಲ ಜಾಸ್ತಿ. ಉಡೋಕ್ಕೂ ತುಂಬಾ ಈಸಿ, 1 ಮಿನಿಟಲ್ಲಿ ಉಟ್ಬಿಡ್ಬೋದು. ಇದನ್ನು ಫಂಕ್ಷನ್ ದಿನ ಇದನ್ನು ಉಟ್ಕೋತೀನಿ ಅಂತ ಅಂದರೆ
ಫಂಕ್ಷನ್ ಮುಗಿದ್ರೂ ಕೂಡ ನಮ್ಮದು ಹೊಟ್ಟೆ ಮುಗಿಲ್ಲ. ತುಂಬ ಜನ ಹೆಂಗಸರಿಗೆ ಅದೇ ಥರ ಆಗ್ತಾ ಇರ್ಬೋದು. ಅಂದರೆ ಈ ಥರ ದಪ್ಪ ಸೀರೆ ಉಡುವಾಗ ಅದೇ ಥರ ಪ್ರಾಬ್ಲಮ್ ಸಫರ್ ಮಾಡಿರ್ತಾರೆ. ಸೊ ಅದಕ್ಕೆ ಈಗೆಲ್ಲರೂ ಏನು ಮಾಡ್ತಾರೆ ಅಂದರೆ ಪಾರ್ಲರಿಗೆ ಇದನ್ನು ಈ ಥರ ಸೀರೆನ ಕೊಟ್ಟುಬಿಡ್ತಾರೆ, ರೆಡಿ ಮಾಡಿ ಕೊಟ್ಬಿಡಿಯಪ್ಪ ಅಂತ ಹೇಳಿ. ಸೊ ಅದಕ್ಕೆ ಹೊರಗಡೆ ಹಾಕೋದು ಯಾಕೆ ಅಲ್ವಾ, ಒಂದು 100-200 ರೂಪಾಯಿ ಅಂದರೂ ಅದು ಒಂದು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲ ಹೆಂಗಸರು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ಸೊ ಅದೊಂದು ಅಮೌಂಟ್ ಉಳಿತು ಅಲ್ವಾ. ಅದೇ ದುಡ್ಡಲ್ಲೇ ನೀವು ಬೇಕಾದರೆ ಬೇರೆ ಏನಾದರೂ ತೊಗೊಳ್ಬೋದು, ಅಥವಾ ಸೇವಿಂಗಲ್ಲಿ ನೀವು ಕೂಡ ಹಾಕಿಟ್ಕೊಳ್ಬೋದು. ಯಾಕಂದರೆ ಹನಿ ಹನಿ ಕೂಡಿದ್ದಾರೆ ಹಳ್ಳೆ ಅಲ್ವಾ. ಸೊ ಅದಕ್ಕೆ ಫಸ್ಟಿಂದನೂ ಎಂಡೆ ತನಕನೂ ಹಾಕ್ಕೊಂಡಾಯ್ತು. ಈಗ ಇನ್ನು ಹಾಕಿ ಸೆಕ್ಯೂರ್ ಮಾಡಿದ್ರೆ ಎಂಡ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಈಗ ಏನು ಮಾಡಬೇಕು ಅಂದರೆ ಇದನ್ನು ನಾನು ಎಲ್ಲೆಲ್ಲಿ ಪಿನ್ ಹಾಕಿದ್ದೀನಲ್ವ, ಅಂದರೆ ಸೆರಗಿಗಿರ್ಬೋದು ಹಾಗೆ ಈ ನೆರಗು ಅದೆಲ್ಲ ಅಲ್ಲಿ ನಾವು ಐರನ್ ಹಾಕಬೇಕಾಗುತ್ತೆ. ಈಗ ಐರನ್ನನ್ನು ಲೋ ಇದರಲ್ಲಿ ಇಟ್ಕೊಂಡು, ಸಿಲ್ಕ್ ಸ್ಯಾರಿ ಇರುತ್ತಲ್ವ, ಸೊ ಬೇಗನೆ ನಮಗೆ ಡ್ಯಾಮೇಜ್ ಆಗೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ನಾವು ನಿಧಾನಕ್ಕೆ ಈಗ ಐರನ್ನ ಹಾಕ್ಕೊಳ್ಬೇಕು. ನೆಕ್ಸ್ಟು ನೋಡಿ, ಇದು ರೆಡಿ ಆಯ್ತಲ್ಲ, ಈ ಥರ ಇಷ್ಟು 5 ಬಂದಿದೆ. ಇದನ್ನ ಈಗ ನಾವು ಐರನ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಒಂದು ನಾವು ಪ್ರೀ ಪೋಲ್ಡ್ ಸ್ಯಾರಿಯನ್ನು ರೆಡಿ ಮಾಡಿಟ್ಕೊಂಡಿವಿ ಅಂತ ನೋಡ್ತಿರಲ್ವಾ, ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನಾವು ಉಟ್ಕೊಳ್ಳೋಕ್ಕೂ ಕೂಡ ನಮಗೆ ತುಂಬ ಈಸಿ ಆಗುತ್ತೆ. ಕೇವಲ ನಮಗೆ ಒಂದೇ 1 ನಿಮಿಷದಲ್ಲಿ ಇದನ್ನು ಉಟ್ಕೊಳ್ಬೋದು. ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ಫಂಕ್ಷನ್ಗೆ ಉಟ್ಕೊಂಡು ಹೋಗಿ, ನಿಮಗೂ ಆಗ ಅದರ ಅನುಭವ ಗೊತ್ತಾಗಬಹುದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ತುಂಬ ಜನ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇರೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಅದ್ರ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಕೂಡ ಇರುತ್ತೆ. ಆ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹೊಸ ಒಂದು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ಒಂದು ಪಾಪಪ್ ಥರ ಒಂದು ಮೆಸೇಜ್ ಬರುತ್ತೆ. ಅದರಿಂದ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದಾಗಿದೆ. ಹಾಗೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಬಟನನ್ನು ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ನಾನು ಮುಂದಿನ ವಿಡಿಯೋದಿಂದ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.